ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರ ತಾವು ಇಲ್ಲಿ ಕಾಣ್ತಾ ಇದ್ದೀರಿ. ಒಂದನೇ ಪ್ರಶ್ನೆ ನೋಡ್ತಾ ಇದ್ದೀರಿ. ಬಹು ಆಯ್ಕೆ ಪ್ರಶ್ನೆಗಳು. ಕೆಳಗಿನ ರಾಸಾಯನಿಕ ಸಮೀಕರಣದ ಕುರಿತಾಗಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಇತ್ತು. ಸೊ ನೋಡ್ತಾ ಇದ್ದೀರಿ, ಇದರಲ್ಲಿ ಇಲ್ಲಿ ಸರಿಯಾದ ಉತ್ತರ ಯಾವುದು, ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಿದೆ. ಇಲ್ಲಿ ಸರಿಯಾದ ಉತ್ತರ ನೋಡಿದಾಗ ಅದರಲ್ಲಿ ನೋಡ್ತಾ ಇದ್ದೀರಿ 1, 2 ಮತ್ತು 4. ಒಂದಂದರೆ ಕಬ್ಬಿಣ ಉತ್ಕರ್ಷಣೆಗೆ ಒಳಗೊಂಡಿದೆ, ನೀರು ಅಪಘರ್ಷಣೆಗೊಂಡಿದೆ, ನಂತರ ನೀರು ಉತ್ಕರ್ಷಣಕಾರಿಯಾಗಿದೆ ಅಂತಕ್ಕಂಥ ಸರಿಯಾದ ಉತ್ತರವಾಗಿದೆ. ಸೊ ಎರಡನೇ ಒಂದು ಪ್ರಶ್ನೆ ನೋಡ್ತಾ ಇದ್ದೀರಿ. ಹಲ್ಲು ಹುಳುಕಾಗುವುದನ್ನು ತಡೆಯಲು ನೇತವಾಗಿ ಹಲ್ಲುಜ್ಜುವುದು ಸೂಕ್ತವಾಗಿದೆ. ಇಲ್ಲಿ ಬಳಸುವ ಟೂತ್ ಪೇಸ್ಟ್ ಸ್ವಭಾವ ಯಾವುದು ಅಂತಿದೆ. ಅಂದರೆ ಇಲ್ಲಿ ಉತ್ತರ ಆಮ್ಲೀಯ, ಪ್ರತ್ಯಾಮ್ಲೀಯ, ತಟಸ್ಥ, ನಶಿಸುವಿಕೆ ಅಂತಿದೆ. ಸರಿಯಾದ ಉತ್ತರ ಇಲ್ಲಿ ಪ್ರತ್ಯಾಮ್ಲೀಯವಾಗಿದೆ. ಕೆಳಗಿನ ಲೋಹಗಳಲ್ಲಿ ತಣ್ಣೀರು ಹಾಗೂ ಬಿಸಿನೀರು ಎರಡರ ಜೊತೆಯೂ ವರ್ತಿಸದ ಲೋಹ ಯಾವುದು ಅಂತಿದೆ. ಸೊ ಉತ್ತರ ನೋಡ್ತಾ ಇದ್ರೆ ಇದರಲ್ಲಿ ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಕಬ್ಬಿಣ. ಉತ್ತರ ಕಬ್ಬಿಣವಾಗಿದೆ. ಕೆಳಗಿನವುಗಳಲ್ಲಿ ಯಾವ ಪ್ರಕ್ರಿಯೆ ದ್ಯುತಿ ಸಂಶ್ಲೇಷಣೆಯ ಸಂದರ್ಭದಲ್ಲಿ ನಡೆಯುವುದಿಲ್ಲ. ಸೊ ನೋಡ್ತಾ ಇದ್ರೆ ಇದರಲ್ಲಿ ಇಂಗಾಲವು ಇಂಗಾದ ಡೈಆಕ್ಸೈಡ್ ಆಗಿ ಉತ್ಕರ್ಷಣೆ ಹೊಂದುವುದು ಇಲ್ಲಿ ದ್ಯುತಿ ಸಂಶ್ಲೇಷಣೆಯ ಸಂದರ್ಭದಲ್ಲಿ ನಡೆಯುವುದಿಲ್ಲ. ಇನ್ಸುಲಿನ್ ಹಾರ್ಮೋನಿನ ಕುರಿತಾಗಿ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ. ಇನ್ಸುಲಿನ್ ಇದು ಮೆಜರಿಕ ಗ್ರಂಥಿ ಉತ್ಪತ್ತಿಯಾಗುತ್ತದೆ, ಸರಿ ಇದೆ. ಇದು ರಕ್ತದ ಸಕ್ಕರೆ ಪ್ರಮಾಣ ನಿಯಂತ್ರಿಸುತ್ತದೆ, ಸರಿ ಇದೆ. ಇದು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾದರೆ ಸಕ್ಕರೆ ಕಾಯಿಲೆ ಉಂಟಾಗುತ್ತದೆ, ಸರಿ ಇದೆ. ಆದರೆ ಇದು ದೇಹದ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ, ತಪ್ಪಾದ ಒಂದು ಹೇಳಿಕೆಯಾಗಿದೆ. ಉತ್ತರ ಆ. ಆರನೇ ಪ್ರಶ್ನೆ ನೋಡ್ತಾ ಇದ್ರಿ. 1/5 ಓಮ್ ರೋಧ ಹೊಂದಿರುವ 5 ರೋಧಕಗಳಿಂದ ಪಡೆಯಬಹುದಾದ ಕನಿಷ್ಠ ರೋಧ ಎಷ್ಟು ಅಂತಂದರೆ 1/25 ಓಮ್. ಕೆಳಗಿನವುಗಳಲ್ಲಿ ಯಾವುದನ್ನು ವಾಣಿಜ್ಯ ಬಳಕೆ ವಿದ್ಯುತ್ ಮೋಟರ್ಗಳಲ್ಲಿ ಬಳಸುವುದಿಲ್ಲ ಅಂತಿದೆ. ಉತ್ತರ ಆರ್ಮೇಚರ್ ತಿರುಗಿಸಲು ಶಾಶ್ವತ ಕಾಂತ, ಇದು ವಾಣಿಜ್ಯ ಮೋಟರ್ಗಳಲ್ಲಿ ಬಳಸುವುದಿಲ್ಲ. ಕೆಳಗಿನವುಗಳಲ್ಲಿ ಈ ಅಂಶವು ಆಹಾರ ಸರಪಣಿಯಲ್ಲಿನ ಪೋಷಣ ಸ್ತರಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತದೆ. ಉತ್ತರ ಮೇಲಿನ ಪೋಷಣ ಸ್ತರಗಳಲ್ಲಿ ಶಕ್ತಿಯ ಲಭ್ಯತೆಯಲ್ಲಿ ಇಳಿಕೆ ಆಗ್ತದೆ ಅಂತ ನಾವು ಇಲ್ಲಿ ಬರಿಬೋದು. ನಂತರ 1 ಅಂಕದ ಪ್ರಶ್ನೆ ತಾವು ನೋಡ್ತಾ ಇದ್ದೀರಿ. ಒಂದನೇ ಪ್ರಶ್ನೆ ಅಂತಂದರೆ ರಾಸಾಯನಿಕ ಸಂಯೋಗ ಕ್ರಿಯೆ ಎಂದರೇನು ಆಗಿತ್ತು. ರಾಸಾಯನಿಕ ಸಂಯೋಗ ಎಂದರೆ 2 ಅಥವಾ ಹೆಚ್ಚು ಪ್ರತಿವರ್ತಿಗಳು ಸೇರಿ ಒಂದೇ ಉತ್ಪನ್ನವನ್ನು ಉಂಟು ಮಾಡುವ ಪ್ರಕ್ರಿಯೆಯನ್ನು ರಾಸಾಯನಿಕ ಸಂಯೋಗ ಎಂದು ಕರೆಯುತ್ತಾರೆ. ಉತ್ತರ C+O2 CO2 ಇದೆ. 10ನೇ ಪ್ರಶ್ನೆ ಉತ್ತರ ನೋಡೋಣಂತ. ಪ್ರಯೋಗವೊಂದರಲ್ಲಿ ಲೋಹದ ಕಾರ್ಬೊನೇಟನ್ನು ಆಮ್ಲವೊಂದಕ್ಕೆ ಸೇರಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣಕ್ಕೆ ಹಾಯಿಸಲಾಗಿದೆ. ದ್ರಾವಣವು ಬಿಳಿ ಬಣ್ಣಕ್ಕೆ ತಿರುಗಿದರೆ ಬಿಡುಗಡೆಯಾದ ಅನಿಲ ಯಾವುದು ಅಂತಿದೆ. ಉತ್ತರ ಇಲ್ಲಿ ಇಂಗಾದ ಡೈಆಕ್ಸೈಡ್. 11ನೇ ಪ್ರಶ್ನೆ ಉತ್ತರ ನೋಡೋಣಂತ. ಕೊಠಡಿ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಲೋಹ ಯಾವುದು ಅಂದರೆ ಪಾದರಸ. 12ನೇ ಪ್ರಶ್ನೆ. ಜಠರ ಉತ್ಪತ್ತಿ ಮಾಡುವ ಆಮ್ಲ ಯಾವುದು. ಸೊ ಉತ್ತರ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಸರಿಯಾದ ಉತ್ತರವಾಗಿದೆ. 13ನೇ ಪ್ರಶ್ನೆ ಹೋಗೋಣ ಈಗ. ಓಮ್ನ ನಿಯಮವನ್ನು ನಿರೂಪಿಸಿ. ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹ ತಂತಿಯ ನಡುವಿನ ವಿಭಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತಕ್ಕಂಥದ್ದು ಓಮ್ನ ನಿಯಮದ ಒಂದು ವ್ಯಾಖ್ಯೆ ಆಗಿದೆ. ಜೌಲ್ನಷ್ಟೋತ್ಪಾದನಾ ನಿಯಮವನ್ನು ಉಪಯೋಗಿಸಿ ಕಾರ್ಯನಿರ್ವಹಿಸುವ 2 ಸಾಧನವನ್ನು ಹೆಸರಿಸಿ ಅಂತ 14ನೇ ಪ್ರಶ್ನೆ ಆಗಿದೆ. ಸರಿಯಾದ ಉತ್ತರ ವಿದ್ಯುತ್ ಇಸ್ತ್ರಿ ಪಟ್ಟಿಕೆ ಮತ್ತು ವಿದ್ಯುತ್ ಹೀಟರ್ ಜೌಲ್ ಉಷ್ಣೋತ್ಪಾದನಾ ನಿಯಮವನ್ನು ಅನುಸರಿಸಿ ಕಾರ್ಯನಿರ್ವಹಿಸ್ತವೆ. 15ನೇ ಪ್ರಶ್ನೆ. ಇಲ್ಲಿ ವಿದ್ಯುತ್ ಮೋಟಾರ್ ರಚಿಸುವಾಗ ಒಡಕುಂಗುರಗಳ ಪಾತ್ರವೇನು ಅಂತ ಕೊಟ್ಟಿದ್ದಾರೆ, ಬಳಸಲು ಕಾರಣವೇನು ಕೊಟ್ಟಿದ್ದಾರೆ. ಉತ್ತರ ದಿಕ್ಪರಿವರ್ತಕವಾಗಿ ಕೆಲಸ ನಿರ್ವಹಿಸ್ತೇವೆ ಅಂತ ನಾವು ಇಲ್ಲಿ ಬರೆಯಬಹುದು. 16ನೇ ಪ್ರಶ್ನೆ. ಜೈವಿಕ ಸಂವರ್ಧನೆ ಎಂದರೇನು. ವಿಘಟನೆಗೆ ಒಳಗಾಗದ ರಾಸಾಯನಿಕಗಳು ಪೋಷಣಾಸ್ತರ ಸೇರಿ ಉನ್ನತ ಸ್ತರಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಸಂಗ್ರಹವಾಗುವುದನ್ನು ಜೈವಿಕ ಸಂವರ್ಧನೆ ಎಂದು ಕರೆಯುತ್ತಾರೆ. 2 ಅಂಕದ ಪ್ರಶ್ನೆಗಳು. ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಕ್ರಿಯೆಗಳಿಗಿರುವ ವ್ಯತ್ಯಾಸವೇನು ಅಂತಿದೆ. ಉತ್ಕರ್ಷಣೆ ಆಮ್ಲಜನಕದ ಸೇರ್ಪಡೆಯೊಂದಿಗೆ ನಡೆಸುವ ಒಂದು ಕ್ರಿಯೆಯಾಗಿದೆ. ಉದಾಹರಣೆ ತಾಮ್ರ ಪ್ಲಸ್ ಆಕ್ಸಿಜನ್, ತಾಮ್ರದ ಆಕ್ಸೈಡ್. ಅಪಕರ್ಷಣೆ ಆಮ್ಲಜನಕದ ನಷ್ಟದೊಂದಿಗೆ ನಡೆಯುವ ಕ್ರಿಯೆಯಾಗಿದೆ. ತಾಮ್ರದ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗಿವ್ಸ್ ರೈಸ್ ಟು ಕಾಪರ್ ಪ್ಲಸ್ ವಾಟರ್. 18ನೇ ಪ್ರಶ್ನೆ. ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆಯಲ್ಲಿ ಒಂದು ಪ್ರಮಾಣದಲ್ಲಿ ಉತ್ಪತ್ತಿಯಾದ ಅನಿಲದ ಪ್ರಮಾಣವು ಮತ್ತೊಂದರಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣದ 2ಕ್ಕಿಂತ ಹೆಚ್ಚಾಗಲು ಕಾರಣವೇನು. ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಣೆಯಾಗುವ ಅನಿಲ ಯಾವುದು ಅಂತಿದೆ. ಸೊ ನೋಡ್ತಾ ಇದರಲ್ಲಿ ನೀರು 2 ಭಾಗ ಹೈಡ್ರೋಜನ್ ಹಾಗೂ 1 ಭಾಗ ಆಕ್ಸಿಜನ್ನಿಂದ ಕೂಡಿದೆ.
ಆದ್ದರಿಂದ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉತ್ಪತ್ತಿಯಾಗುವ ಹೈಡ್ರೋಜನ್ ಹಾಗೂ ಆಮ್ಲಜನಕಗಳ ಅನುಪಾತವು 2:1 ಪ್ರಮಾಣದಲ್ಲಿರುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗುವ ಅನಿಲ ಯಾವುದಂದರೆ ಹೈಡ್ರೋಜನ್. ಸೊ ಇಲ್ಲಿ 19ನೇ ಒಂದು ಪ್ರಶ್ನೆ ನೋಡ್ತಾ ಇದ್ದೀರಿ. ಇದರಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರಯೋಗಿಸುತ್ತದೆ ಎಂದು ತೋರಿಸುವ ಚಿತ್ರ ಬಿಡಿಸಿ ಎಂದು ಕೊಟ್ಟಿದ್ದಾರೆ. ಸೊ ಈ ಥರ ಚಿತ್ರ ತಾವು ಚೆನ್ನಾಗಿ ಬಿಡಿಸಿ ವಿದ್ಯಾರ್ಥಿಗಳೇ. 20ನೇ ಪ್ರಶ್ನೆ, ಅಯೋನಿಕ್ ಸಂಯುಕ್ತಗಳು ಯಾವುದೋ 2 ಸಾಮಾನ್ಯ ಲಕ್ಷಣಗಳನ್ನು ಬರೆಯಿರಿ ಅಂತಿದೆ. ಅಯೋನಿಕ್ ಸಂಯುಕ್ತಗಳ ಕುದಿಯುವ ಬಿಂದು ಹಾಗೂ ದ್ರವಣ ಬಿಂದು ಹೆಚ್ಚಾಗಿರುತ್ತದೆ. ಇವು ತಮ್ಮ ಜಲೀಯ ದ್ರಾವಣಗಳಲ್ಲಿ ವಿದ್ಯುತ್ ಪ್ರಯೋಗಿಸುತ್ತವೆ. 21ನೇ ಪ್ರಶ್ನೆ, ಕಾವಲು ಜೀವಕೋಶಗಳ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಒಂದು ಚಿತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಪತ್ರರಂಧ್ರದ ಭಾಗವನ್ನು ಗುರುತಿಸಿ ಮತ್ತು ಪತ್ರರಂಧ್ರದ ತೆರೆಯುವಿಕೆ ಹಾಗೂ ಮುಚ್ಚುವಿಕೆ ಈ ಭಾಗದ ಕಾರ್ಯವನ್ನು ಕೊಟ್ಟಿದ್ದಾರೆ. ಕಾವಲು ಜೀವಕೋಶಗಳು ನೀರು ಪ್ರವೇಶಿಸಿದಾಗ ಉಬ್ಬುತ್ತವೆ ಹಾಗೂ ಪತ್ರರಂಧ್ರ ತೆರೆದುಕೊಳ್ಳುತ್ತವೆ. ಅದೇ ರೀತಿ ಕಾವಲು ಕೋಶಗಳು ಮುದುಡಿದಾಗ ಪತ್ರರಂಧ್ರಗಳು ಮುಚ್ಚಿಕೊಳ್ಳುತ್ತವೆ. 22ನೇ ಪ್ರಶ್ನೆ, ಚಿತ್ರ ಕೊಟ್ಟಿದ್ದಾರೆ. ನರಕೋಶದ ರಚನೆ ತೋರಿಸುವ ಚಿತ್ರ ಬರೆಯಿರಿ ಅಂತಿದೆ. ಈ ಥರ ಚಿತ್ರ ಬರೀಬೇಕು. ಬರೆದಿ ಭಾಗಗಳು ಕೂಡ ಗೊತ್ತಿರಬೇಕು ನಿಮಗೆ, ಅಕ್ಸಾನ್, ಡೆಂಡ್ರೈಟ್ ಮತ್ತು ನರತುದಿ. 23ನೇ ಪ್ರಶ್ನೆ, ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುವ ಬೇರೆ ಬೇರೆ ವಿಧಾನಗಳನ್ನು ತಿಳಿಸಿ ಅಂತಿದೆ. ಸುರುಳಿಯನ್ನು ಸ್ಥಿರವಾಗಿಟ್ಟು ಕಾಂತವನ್ನು ಚಲಿಸುವಂತೆ ಮಾಡಿದಾಗ ಮತ್ತು ಕಾಂತವನ್ನು ಸ್ಥಿರವಾಗಿಟ್ಟು ಸುರುಳಿ ಚಲಿಸಿದಾಗ ಕೂಡ ಅದರಲ್ಲಿ ಏನಾಗ್ತದೆ ಅಂತಂದರೆ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುವ ಬೇರೆ ಬೇರೆ ವಿಧಾನ. ಆಹಾರ ಸರಪಳಿಗೆ ಒಂದು ಉದಾಹರಣೆ ಕೊಡಿ ಅಂತಿದೆ. ಅದರಲ್ಲಿರುವ ಪೋಷಣಾಸ್ತ್ರಗಳನ್ನು ಗುರುತಿಸಿ. ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು ಇದು ಒಂದು ಆಹಾರ ಸರಪಣಿ. 3 ಅಂಕದ ಪ್ರಶ್ನೆಗಳು. ಆಮ್ಲ ಹಾಗೂ ಪ್ರತ್ಯಾಮ್ಲಗಳು ವರ್ತಿಸಿ ನೀರು ಮತ್ತು ಲವಣಗಳು ಉಂಟು ಮಾಡುವ ಕ್ರಿಯೆಯನ್ನು ಏನು ಕರೀತಾರೆ ಅಂತ ತಟಸ್ಥೀಕರಣ ಕ್ರಿಯೆಯನ್ನು ಕರೀತಾರೆ ಅಂತಕ್ಕಂಥದ್ದು ಇಲ್ಲೊಂದು ಪ್ರಶ್ನೆ ಇದೆ. ನಂತರ ಇದರಲ್ಲಿ ಬಿ ಕೊಟ್ಟಿದ್ದಾರೆ. ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಬಿಡುಗಡೆಯುವ ಅನಿಲ ಯಾವುದು? ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಬಿಡುಗಡೆಯುವ ಅನಿಲ ಅಂತಂದರೆ ಹೈಡ್ರೋಜನ್. 26ನೇ ಪ್ರಶ್ನೆ, ಒಂದು ಕೋಷ್ಟಕ ಕೊಟ್ಟಿರ್ತಾರೆ. ಕೋಷ್ಟಕ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಯಾವ ದ್ರಾವಣ ನೀಲಿಟಮಸನ್ನು ಕೆಂಪಾಗಿಸುತ್ತದೆ ಎಂದು ಕೊಟ್ಟಿದ್ದಾರೆ. ಇದರಲ್ಲಿ ಜಠರಸ ಹಾಗೂ ಲಿಂಬೆರಸ ನೀಲಿಟಮಸನ್ನು ಅದು ಕೆಂಪಾಗಿಸುತ್ತದೆ. 2ನೇ ಪ್ರಶ್ನೆ, ಮೇಲಿನ ಯಾವ ದ್ರಾವಣವನ್ನು ಆಮ್ಲಶಾಮಕ ಬಳಸಬಹುದು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಉತ್ತರ ಮೆಗ್ನೀಷಿಯದ ಹಾಲು ಆಮ್ಲಶಾಮಕವಾಗಿ ಬಳಸುತ್ತಾರೆ. ಸಿ ಪ್ರಶ್ನೆ, ಕೋಷ್ಟಕದಲ್ಲಿರುವ ದ್ರಾವಣಗಳ ಪೈಕಿ ಅತಿ ಹೆಚ್ಚು ಹೈಡ್ರಾಕ್ಸಿಲ್ ಅಯಾನುಗಳನ್ನು ಹೊಂದಿರುವ ದ್ರಾವಣ ಯಾವುದು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅತಿ ಹೆಚ್ಚು ಹೈಡ್ರಾಕ್ಸಿಲ್ ಹೊಂದಿದೆ. ಯಾಕಂತಂದರೆ pH ಮೌಲ್ಯ 14 ಆಗಿದೆ. 27ನೇ ಪ್ರಶ್ನೆ, ಸಾಮಾನ್ಯವಾಗಿ ವಿದ್ಯುತ್ ತಂತಿಗಳು ಬೆಸೆಯಲು ಬೇಸಿಗೆ ಲೋಹ ಬಳಸುತ್ತಾರೆ. ಕಾರಣವೇನು ಅಂತ ಕೊಟ್ಟಿದ್ದಾರೆ. ಉತ್ತರ ಬೆಸೆಗೆ ಲೋಹ ಒಂದು ಮಿಶ್ರಲೋಹವಾಗಿದೆ. ಅದರಲ್ಲಿ ಬಿ, ವಿದ್ಯುತ್ ತಂತಿಯನ್ನು ಬೆಸೆಯಲು ಬೆಸುಗೆ ಲೋಹ ಹೊಂದಿರುವ ವಿಶೇಷ ಗುಣವೇನು? ಬೆಸುಗೆ ಲೋಹದ ಪ್ರಮುಖ ಘಟಕಗಳು ಯಾವುವು ಕೊಟ್ಟಿದ್ದಾರೆ. ಇದು ಕಡಿಮೆ ಕರಗು ಬಿಂದು ಹೊಂದಿದೆ, ಸೀಸ ಮತ್ತು ತಬಾರವಾಗಿದೆ. ತಾಮ್ರದ ವಿದ್ಯುತ್ ವಿಭಜನೆ ಚಿತ್ರ ಇಲ್ಲಿ ಪ್ರಮುಖವಾದಂಥ ಒಂದು ಚಿತ್ರ ಕೊಟ್ಟಿದ್ದಾರೆ. ಚಿತ್ರ ನೋಡ್ತಾ ಇದ್ದೀರಿ ತಾವು. ಇದರಲ್ಲಿ ಚಿತ್ರ ಯಾವ ಥರ ಬಿಡಿಸ್ಬೇಕಂತಕ್ಕಂಥದ್ದು ನೋಡ್ತಾ ಇದ್ದೀರಿ. ಉತ್ತಮವಾದ ಚಿತ್ರ ತಾವು ಇಲ್ಲಿ ಬಿಡಿಸಬೇಕು. ನಂತರ 21ನೇ ಪ್ರಶ್ನೆ, ಒಂದು ಚಿತ್ರ ಕೊಟ್ಟಿದ್ದಾರೆ. ಆ ಚಿತ್ರ ಯಾವುದಪ್ಪ? ಗುರುತ್ವಾನುವರ್ತನೆ ಚಿತ್ರ ಆಗಿದೆ. ಅದರಲ್ಲಿ ಸಸ್ಯದ ಯಾವ ಗುಣ ತೋರಿಸ್ತದೆ ಅಂತಕ್ಕಂಥದ್ದು ಕೂಡ ಮೇಲಿನ ಗುಣ ಅಂತಂದರೆ ಭೂಮಿಯ ಆಕರ್ಷಣ ಬಲ ತೋರಿಸ್ಕೊಡ್ತಾ ಇದೆ. ನಂತರ ಬೇರು ಮತ್ತು ಕಾಂಡಗಳು ವಿರೋಧ ದಿಕ್ಕಿನಲ್ಲಿ ಬೆಳೆಯಲು ಕಾರಣವೇನು ಅಂತಂದಾಗ ಸಸ್ಯದ ಬೇರು ಧನಾತ್ಮಕವಾಗಿ ಗುರುತ್ವಾನುವರ್ತನೆ ಹಾಗೂ ಕಾಂಡ ಋಣಾತ್ಮಕ ಗುರುತ್ವಾನುವರ್ತನೆಯಲ್ಲಿ ತೋರಿಸ್ತದೆ. ನಂತರ 30ನೇ ಪ್ರಶ್ನೆ, ವಾಹಕದ ರೋಧಶೀಲತೆ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತಿದೆ. ಸೊ ನೋಡ್ತಾ ಇದ್ದೀರಿ ಇಲ್ಲಿ ρ=RA/L ಅಂತಕ್ಕಂಥದ್ದು ಒಂದು ರೋಧಶೀಲತೆ ಅನ್ನು ಕಂಡುಹಿಡಿಯುವ ಸೂತ್ರವಾಗಿದೆ. ರೋಧಶೀಲತೆ ಏಕಮಾನವೇನು ಅಂತಂದಾಗ ಅದು ಓಮೀಟರ್ ಆಗಿದೆ. ರೋಧಶೀಲತೆಯು ವಾಹಕದ ರೋಧಕ್ಕಿಂತ ಹೇಗೆ ಭಿನ್ನವಾಗಿದೆ? ರೋಧಶೀಲತೆಯು ಯಾವುದೇ ಒಂದು ವಸ್ತುವಿಗೆ ಸ್ಥಿರವಾಗಿರುತ್ತದೆ. ಆದರೆ ರೋಧವು ಕೊಟ್ಟ ವಸ್ತುವಿನ ಉದ್ದ ಹಾಗೂ ವಿಸ್ತರಣ ಅನುಗುಣವಾಗಿ ಬದಲಾಗ್ತದೆ. ಒಂದು ಲೆಕ್ಕ ಕೂಡ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. 5 ಆಂಪಿಯರ್ ವಿದ್ಯುತ್ ರೇಟಿಂಗ್ ಹಾಗೂ 2 ಕಿಲೋವ್ಯಾಟ್ ಸಾಮರ್ಥ್ಯ ಹೊಂದಿರುವ ಒಂದು ಸೂಕ್ಷ್ಮ ತರಂಗ ವಲೆಯನ್ನು ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ 220 ವೋಲ್ಟ್ ಬಳಸಿದೆ. ನೀವು ಯಾವ ಪರಿಣಾಮವನ್ನು ನಿರೀಕ್ಷಿಸುವಿರಿ ಅಂತಿದೆ. ಸೊ ನೋಡ್ತಾ ಇದ್ರಿ, ಇದರಲ್ಲಿ ಒಂದು ಫಾರ್ಮುಲಾ ನೋಡ್ತಾ ಇದ್ರಿ. I=P/V. 2 ಕಿಲೋವ್ಯಾಟ್ ಅಂದರೆ ಅದರಲ್ಲಿ 2000 ವ್ಯಾಟ್ಸ್ಗಳು ಇರ್ತವೆ. /220 9.09 ಆಂಪಿಯರ್ ಆಗ್ತದೆ.
ನಂತರ 32ನೇ ಪ್ರಶ್ನೆ ತಾವು ನೋಡ್ತಾ ಇದ್ದೀರಿ, ವಿದ್ಯುಜ್ಜನಕದ ತತ್ವ ವಿವರಣೆ ಚಿತ್ರ ಕೊಟ್ಟಿದ್ದಾರೆ. 33ನೇ ಪ್ರಶ್ನೆ, ಶಾಪಿಂಗ್ ಹೋಗುವಾಗ ಪ್ಲಾಸ್ಟಿಕ್ ಚೀಲಗಳ ಬದಲಾಗಿ ಬಟ್ಟೆ ಚೀಲಗಳನ್ನು ಬಳಸುವುದು ಉತ್ತಮ ಏಕೆ? ಆ, ನಾವು ಸಾಮಾನ್ಯವಾಗಿ ಕೆರೆ ಅಥವಾ ಸರೋವರಗಳನ್ನು ಸ್ವಚ್ಛಗೊಳಿಸುವುದಿಲ್ಲ, ಆದರೆ ಮನೆಯಲ್ಲಿನ ಮಸ್ತಗಾರವನ್ನು ಆಗಾಗ ಸ್ವಚ್ಛಗೊಳಿಸಬೇಕಾಗಿದೆ. ಕಾರಣವೇನು ಅಂತಿದೆ. ಬಟ್ಟೆ ಚೀಲಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವುದರಿಂದ ಮಾಲಿನ್ಯ ಉಂಟು ಮಾಡುವುದಿಲ್ಲ, ಆದರೆ ಪ್ಲಾಸ್ಟಿಕ್ ಚೀಲಗಳು ವಿಘಟನೆಗೆ ಒಳಗಾಗದೆ ಪರಿಸರದಲ್ಲಿ ದೀರ್ಘಕಾಲ ಉಳಿದು ಮಾಲಿನ್ಯ ಉಂಟು ಮಾಡುತ್ತವೆ. ಕೆರೆ ಅಥವಾ ಸರೋವರಗಳಲ್ಲಿ ವಿಘಟಕ ಜೀವಿಗಳಿದ್ದು ಅವು ತ್ಯಾಜ್ಯಗಳನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ, ಆದರೆ ಕೃತಕ ಪರಿಸರ ವ್ಯವಸ್ಥೆಯಾದ ಮಸ್ತಗಾರದಲ್ಲಿ ವಿಘಟಕ ಜೀವಿಗಳಿರುವುದಿಲ್ಲ. ಆದ್ದರಿಂದ ತ್ಯಾಜ್ಯಗಳು ಹಾಗೆ ಉಳಿದು ಮೀನುಗಳು ಸಾವನ್ನಪ್ಪಬಹುದು. ಆದ್ದರಿಂದ ಇದನ್ನು ನಾವು ಆಗಾಗ ಸ್ವಚ್ಛಗೊಳಿಸಬೇಕು. ನಂತರ ಇಲ್ಲಿ ನೋಡ್ತಾ ಇದ್ದೀರಿ, ಒಂದು ಪ್ರಶ್ನೆ ಇದೆ, 34ನೇ ಪ್ರಶ್ನೆ, 4 ಅಂಕದ ಪ್ರಶ್ನೆ ಇದೆ. ಮೀನುಗಳು ತಮ್ಮ ಬಾಯಿಯನ್ನು ತೆರೆಯುವುದು ಹಾಗೂ ಮುಚ್ಚುವುದು ಮಾಡುತ್ತಿರ್ತವೆ ಏಕೆ ಅಂತಂದರೆ, ಅವು ನೀರಲ್ಲಿ ಕರಗಿರೋ ಆಮ್ಲಜನಕ ತೆಗೆದುಕೊಳ್ತವೆ. ಹೀಗಾಗಿ ತಮ್ಮ ಉಸಿರಾಟದ ಅಗತ್ಯಕ್ಕಾಗಿ ನೀರನ್ನು ಒಳ ತೆಗೆದುಕೊಳ್ಳಬೇಕಾಗ್ತದೆ. ಮೀನುಗಳು ತಮಗಿಂತ ಬೇಗ ಉಸಿರಾಡುತ್ತವೆ ಏಕೆ ಎಂದು ಕೊಟ್ಟಿದ್ದಾರೆ. ಹೌದು, ಏಕೆಂದರೆ ಗಾಳಿಯಲ್ಲಿನ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಕಡಿಮೆ ಇದೆ. ಮೀನುಗಳಲ್ಲಿ ಉಸಿರಾಟಾಂಗ ಯಾವುದು ಅಂದರೆ ಕಿವಿರು. ಸೊ ನೋಡ್ತಾ ಇದ್ದರೆ ಇದರಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಯಾವುದು ಅಂತಂದರೆ ಇದರಲ್ಲಿ ಮಾನವನ ವಿಸರ್ಜನಾಂಗದ ರಚನೆಯನ್ನು ತೋರಿಸುವ ಚಿತ್ರ ಬರೆದು ಮೂತ್ರಕೋಶ ಮತ್ತು ಮೂತ್ರಪಿಂಡಗಳು ಗುರುತು ಮಾಡಿದ್ರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೂತ್ರಕೋಶ ಮತ್ತು ಮೂತ್ರಪಿಂಡಗಳು ತಾವು ಗುರುತು ಮಾಡಬೇಕು. ನಂತರ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಗಿರುವ ವ್ಯತ್ಯಾಸವೇನು ಅಂತಿದೆ. ವಿಭವಾಂತರ ಬದಲಾಗ್ತದೆ, ಇಲ್ಲಿ ವಿಭವಾಂತರ ವಿದ್ಯುತ್ ಪ್ರವಾಹ ಬದಲಾಗ್ತದೆ. ಸಂಯೋಜನೆಯ ರೋಧವು ಹೆಚ್ಚುತ್ತದೆ, ಇಲ್ಲಿ ಸಂಯೋಜನೆಯ ರೋಧ ಕಡಿಮೆ ಆಗ್ತದೆ. ನಂತರ ಮಂಡಲ ಸಂಕೇತ ಬರೀ ಕೊಟ್ಟಿದ್ದಾರೆ. ತೆರೆದ ಪ್ಲಗ್ ಕೀ ಇದೆ. ನಂತರ ತಂತಿಯ ಕೀಲು ಎರಡೂ ನೋಡ್ತಾ ಇದ್ದೀರಿ. ಇದರಲ್ಲಿ 37ನೇ ಪ್ರಶ್ನೆ, ಮೆದುಳಿನ ಕೆಳಗಿನ ಭಾಗಗಳ ಕಾರ್ಯವೇನು? ಮೆಡುಲ್ಲ ಮತ್ತು ಅನುಮಸ್ತಿಷ್ಕ. ಮೆಡುಲ್ಲ ರಕ್ತದ ಒತ್ತಡ, ಬಾಯಲ್ಲಿ ನೀರುರುವಿಕೆಯಂತಹ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವುದು. ಅನುಮಸ್ತಿಷ್ಕ ಐಚ್ಛಿಕ ಕ್ರಿಯೆಗಳ ನಿಖರತೆ, ದೇಹದ ಭಂಗಿ ಹಾಗೂ ಸಮತೋಲನ ಕಾಪಾಡಿಕೊಳ್ಳುವುದಾಗಿದೆ. ನಂತರ ನಡಿಗೆ ಮತ್ತು ಪರಾವರ್ತಿತ ಕ್ರಿಯೆಗಳ ನಡುವಿನ ವ್ಯತ್ಯಾಸಗಳೇನು? ನಡಿಗೆ ಐಚ್ಛಿಕ ಕ್ರಿಯೆಯಾಗಿದೆ, ಪರಾವರ್ತಿತ ಕ್ರಿಯೆ ಅನೈಚ್ಛಿಕ ಕ್ರಿಯೆಯಾಗಿದೆ. ನಡಿಗೆ ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತದೆ, ಆದರೆ ಪರಾವರ್ತಿತ ಕ್ರಿಯೆ ಮೆದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡುತ್ತದೆ. ನಂತರ ನೀರಿನ ವಿದ್ಯುತ್ ವಿಭಜನೆ ತೋರಿಸುವ ಚಟುವಟಿಕೆಯನ್ನು ಚಿತ್ರದೊಂದಿಗೆ ವಿವರಿಸಿ ಕೊಟ್ಟಿದ್ದಾರೆ. ಸೊ ಚಿತ್ರ ಇಲ್ಲಿ ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಬಿಡಿಸಬೇಕು, ನಂತರ ಅದು ವಿವರಣೆ ಮಾಡಬೇಕು. ನೋಡ್ತಾ ಇದ್ದೀರಿ, ಇಲ್ಲಿ 6 ವೋಲ್ಟ್ ಬ್ಯಾಟರಿ ಸಂಪರ್ಕ ಮಾಡಿದ್ದಾರೆ. ವಿದ್ಯುತ್ ದ್ವಾರಗಳು ನೀರಿನಲ್ಲಿ ಮುಳುಗುವಂತೆ ನೀರನ್ನು ತುಂಬಿ ನೀರಿಗೆ ಕೆಲವು ಹನಿಗಳು ಸಲ್ಫರಿಕ್ ಆಮ್ಲ ಸೇರಿಸಿ ನೀರು ತುಂಬಿದ 2 ಪ್ರಮಾಣಗಳನ್ನು ವಿದ್ಯುತ್ಗಳ ಮೇಲೆ ಬರಲಾಗಿ ಇಡಿ ಸ್ವಿಚ್ ಆನ್ ಮಾಡಿ ಸ್ವಲ್ಪ ಕಾಲ ನಿರೀಕ್ಷಿಸಿ. ಅಲ್ಲಿ ವೀಕ್ಷಣೆ ಆಗ್ತದೆ ಅಂತಂದರೆ ವಿದ್ಯುತ್ ಜಾಗರಗಳಲ್ಲಿ ಗುಳ್ಳೆಗಳು ಉಂಟಾಗುತ್ತವೆ. ಸ್ವಲ್ಪ ಸಮಯದ ನಂತರ ಪ್ರಮಾಣಗಳಲ್ಲಿ ಅನಿಲ ಸಂಗ್ರಹವಾಗ್ತದೆ. ಒಂದು ಪ್ರಮಾಣದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣ ಇನ್ನೊಂದರಲ್ಲಿ ಸಂಗ್ರಹವಾದ ಅನಿಲಕ್ಕಿಂತ 2 ಇರ್ತದೆ. ತೀರ್ಮಾನ ಇದರಲ್ಲಿ ನೀರು ವಿದ್ಯುತ್ ವಿಭಜನೆಗೆ ಒಳಗಾಗಿ ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಅನಿಲಗಳು ಉತ್ಪತ್ತಿ ಮಾಡುತ್ತದೆ ಅಂತಕ್ಕಂಥದ್ದು ಇಲ್ಲಿ ತೀರ್ಮಾನ ಆಗಿದೆ. ಹೆಚ್ಚಿನ ಶೈಕ್ಷಣಿಕ ವಿಡಿಯೋಗಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆದಮೇಲೆ ಧನ್ಯವಾದಗಳು. ಶುಭ ದಿನ. ಗುಡ್ ಡೇ.